ಸರಯೋಗಿಯನ್ನು ಉತ್ತರಿಸಿ ಬರುವ ಕಾಲದಲ್ಲಿ ಅವರ ಮಾತು ಕಿವಿಗಳಲ್ಲಿ ಅನ್ವಣಿಸ್ತಾ ಉಂಟು. ಧರ್ಮಾಂಗದ ಯುದ್ಧಕ್ಕೆ ಹೊರಟದ್ದು ಹೌದು, ದಿಗ್ವಿಜಯನಿಂದ ಅಪೇಕ್ಷೆ ಹೌದು. ವಯಸ್ಸಿನಿಂದಲೂ ನಾನು ವೃದ್ಧನಾಗಿದ್ದೇನೆ ಅಂತ ರಾಜ್ಯಾಡಳಿತವನ್ನು ನಿನಗೆ ವಹಿಸುವುದಕ್ಕೆ ಹೊರಟ ಕಾಲದಲ್ಲಿ ಪೈತೃಕವಾದ ಅರ್ಹತೆ ಒಂದೇ ಸಾಲದು, ವ್ಯಕ್ತಿನಿಷ್ಠವಾದಂತಹ ಯೋಗ್ಯತೆಯನ್ನು ನಿರೂಪಿಸಿದ ಮೇಲೆ ಅಧಿಕಾರ ಗ್ರಹಣ ಮಾಡುತ್ತೇನೆ ಎಂಬುದಕ್ಕೆ ನೀನು ದಿಗ್ವಿಜಯವನ್ನು ಹಂಬಲಿಸಿದೆ ಅಂತಾದ್ರೆ ಸರಿಯೇ ಇದೆ. ಆದರೆ ಯಾರಲ್ಲಿ ಕಾದಾಟ ಅಂತ ಎಚ್ಚರ ಇದೆ. ನೀನು ಗೆದ್ದು ವಿಹಿತವಾದ ವಿಧಾನದಲ್ಲೇ ಉತ್ತಮನೆನಿಸಿ ಅಧಿಪತಿಯಾಗಬೇಕೆಂಬ ನಿನ್ನ ಬಯಕೆ ಎಷ್ಟು ಸಹಜವು. ನಾವು ಸೋಲಕೂಡದು ಎಂಬ ಭಾವದಿಂದ ಇರುವಂತಹ ನೃಪವರ್ಗದ ಮಹನೀಯರ ಆತ್ಮಾಭಿಮಾನವು ನಿನ್ನ ಗಮನದಲ್ಲಿರಬೇಕು. ಆದ್ದರಿಂದಲೇ ಶರಣಾಗತರಾದವರನ್ನು ಕೊಲ್ಲಬೇಡ, ಅವರನ್ನು ಮತ್ತೆ ಹಿಂಸಿಸಬೇಡ, ಅವರಲ್ಲಿ ಕೀಳಾಗಿ ನಡೆದುಕೊಳ್ಳಬೇಡ. ಹರಿಶರಣರ ಜೊತೆಗಿನ ಕಾದಾಟವನ್ನು ನೀನು ನಿವಾರಿಸ್ತಾ ಸಾಕು. ಯಾಕೆ ಅಂತಂದ್ರೆ ಬದುಕಿನ ಸಮತೋಮುಖವಾದ ಏಳಿಗೆಗೆ ಕಾರಣವಾದದ್ದು ಹರಿದಿನದ ವ್ರತಾಚರಣೆ, ಏಕಾದಶಿ ಉಪವಾಸ ವ್ರತ. ಹರಿಕಾರುಣ್ಯಕ್ಕಾಗಿಯೇ ನಾವು ಏಕಾದಶಿ ನಿಷ್ಠರಾಗಿ ವ್ರತಾಚರಣೆ ಮಾಡುವುದು. ಬದುಕಿನ ಮಹತ್ವಾಕಾಂಕ್ಷೆ ಈಡೇರಿಸುವುದಕ್ಕೆ ಹರಿಯನ್ನು ಆರಾಧಿಸುವವರನ್ನೇ ಹೊಡೀತಾ ಬರುವುದು ಅಂತಂದ್ರೆ ಇದು ದ್ವಿಮುಖ ನೀತಿಯಾಗ್ತದೆ. ನಮಗಾಗುವಾಗ ಹರಿ ಅನುಗ್ರಹಿಸಬೇಕು, ಅವರಿಗೂ ಅನುಗ್ರಹಿಸುವುದು ಹರಿಯನ್ನು. ಹಾಗಾದ್ರೆ ನನಗೆ ಅನುಗ್ರಹಿಸಿದ ಹರಿ ಅವರನ್ನು ಸೋಲಿಸಬೇಕು ಅಂತ ನಾನು ಹಂಬಲಿಸಿದ್ರೆ ಪರ್ಯಾಯವಾಗಿ ಹರಿಯ ಅನುಗ್ರಹ ಅಲ್ಲಿ ಸೋಲಬೇಕು, ಇಲ್ಲಿ ಮಾತ್ರ ಗೆಲ್ಲಬೇಕು ಅಂತ ಹೇಳಿದಾಗಲೂ ಸ್ಥೂಲವಾಗಿ ಇದನ್ನು ವಿವೇಚಿಸುವಾಗ ನಾವು ಹರಿಗೆ ಶರಣಾಗುವುದು ಅಂತಂದ್ರೆ ಹರಿ ಶರಣರಿಗೂ ಶರಣಾಗುವುದು. ನಾವು ಒಳಗೊಂಡಂತಹ ಭಕ್ತಿ ಎಂಬಂತಹ ಮಾಧ್ಯಮ ಇರುವುದು, ಅದನ್ನು ನಾವು ಪುರಸ್ಕರಿಸುವುದು ಅಂದ್ರೆ ಅದರಲ್ಲಿ ನಡೆಯುವವರನ್ನು ಸಹಪಾಂತರು ಎಂಬ ಭಾವದಲ್ಲಿ ಜೊತೆ ಸೇರಿಸಿಕೊಳ್ಳುವುದು ಅಂತ ತಾತ್ಪರ್ಯ. ಆದ್ದರಿಂದ ಹರಿಭಕ್ತರ ಜೊತೆಗಿನ ಕಾದಾಟವನ್ನು ನಿವಾರಿಸುವುದಾಗಿ ಚತುರಂಗವರಾಗಿ ಧರ್ಮಾಂಗನಾದ ನಾನು ಹೊರಟು ನಿಂತದ್ದು ಹೌದು. ಆ ಮಾತನ್ನೇ ಮತ್ತೆ ಮತ್ತೆ ಮನನ ಮಾಡುವಾಗ ಕಾಣುತ್ತದೆ, ಹೌದಲ್ಲ? ಕ್ಷತ್ರಿಯರ ಆತ್ಮಾಭಿಮಾನಕ್ಕೆ ಘಾತವನ್ನು ಸಿಗುವಂತಹ ಗೆಲುವನ್ನು ನಾನು ಸಂಪಾದಿಸಿ ಅಯೋಧ್ಯ ನಗರದ ಗತವೈಭವವನ್ನು ಮತ್ತೆ ನನ್ನ ಆಳ್ವಿಕೆಯಲ್ಲಿ ಸ್ಥಾಪಿಸಬೇಕು ಅಂತ ಹಂಬಲಿಸುವುದು ಸರಿ. ಆದರೆ ಯಾರೋ ಯುದ್ಧದಲ್ಲಿ ಸೋತು ಶರಣಾಗತರಾಗಿ ನಮಗೆ ಕಪ್ಪ ಕೊಟ್ಟ ಕ್ಷಣದಲ್ಲಿ